ವಿನೇಶ್ ಪೊಗಟ್ ಅನರ್ಹತೆ ವಿಚಾರ ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿ ಏನ ಕಾರಣದ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಬಂತೆ. ಏನು ಚರ್ಚೆ ಮಾಡ್ತಿರಪ್ಪ? ಹೌದು ಸರ್. ಏನು ಒಲಿಂಪಿಕ್ಸ್ ವಿಚಾರದಲ್ಲಿ ಏನು ಚರ್ಚೆ ಮಾಡ್ತೀರಿ? ಟ್ರಾನ್ಸ್ಪರೆಂಟ್ ಆಗಿದೆ ಇದು. ಒಂದು ನೀವು ಚರ್ಚೆ ಮಾಡಿಬಿಟ್ರೆ ಒಲಿಂಪಿಕ್ಸ್ ಕಮಿಟಿ ಏನು ಬೆದರಿ ಬೆಂಡಾಗಿ ಬೆವತು ಕಿತ್ತುಕೊಂಡು ಏನು ಇಂಡಿಯಾ ಏನೂ ಬದಲಾಗಲ್ಲ. ಇದಕ್ಕೆ ಧನ್ಕರ್ ಚೇರ್ಮನ್ ನಿರಾಕರಿಸಿದ್ದಾರೆ. ಪೊಗಟ್ ವಿಚಾರದಲ್ಲಿ ಇವರಿಗೆ ಮಾತ್ರ ನೋವಾದಂತೆ ವರ್ತಿಸ್ತಿದ್ದಾರೆ. ಇಡೀ ದೇಶ ನೋವಲ್ಲಿದೆ. ಇದಕ್ಕೂ ನೀವು ರಾಜಕೀಯ ಮಾಡಿದ್ರೆ ಅದನ್ನು ಅಪಮಾನ ಮಾಡ್ದಂಗೆ ಆಕೆಗೆ ಅಷ್ಟೇ. ಇದರಿಂದ ಬೇಸರಗೊಂಡು ಅವರು ಆಚೆ ಹೋಗಿದ್ದಾರೆ, ವಿಪಕ್ಷದವರು ಆಚೆ ಹೋಗುತ್ತೆ. ಹೋಗ್ಕಳಿ ಅನ್ಬೇಕು. ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀವಿ ಅಂತ ಸರ್ಕಾರ. ಹರಿಯಾಣ ಮಾಜಿ ಸಿ ಎಂ ಭೂಪೀಂದರ್ ಹೂಡಾ ಮಾತ್ರ ಅವ್ರನ್ನ ರಾಜ್ಯಸಭೆಗೆ ನಾಮಿನೇಟ್ ಮಾಡಿಬಿಡೋಣ ಅಂತೇನೋ ಬಿಟ್ಟಿದ್ದಾರೆ ರೈಲನ್ನು. ಹೌದು ಸರ್. ಯಾಕೇಳಿ ತನಗೇನು ಕಳ್ಕೊಳ್ಳೋದಿಲ್ವಲ್ಲ, ಇವಾಗ ತನಗೆ ಅಧಿಕಾರ ಇಲ್ವಲ್ಲ. ಅದಕ್ಕೆ ಭೂಪೀಂದರ್ ಹೂಡಾ ಸರ್ಕಾರ ಇದ್ದಾಗ ಗೀತಾ ಪೊಗಟ್ಟನ್ನು ಯಾಕೆ ರಾಜ್ಯಸಭೆಗೆ ಕಳಿಸ್ಲಿಲ್ಲ ಅಂತ ಈ ವಿನೇಶ್ ದೊಡ್ಡಪ್ಪ ಮಹಾವೀರ್ ಪೊಗಟ್ ಕೇಳಿದ್ದಾರೆ. ಕೊಡಪ್ಪ ಉತ್ತರ ಮಹಾಪುರುಷ. ಅವಕಾಶ ಇತ್ತಲ್ಲ, ಯಾಕೆ ಹೋಗಿ ಹೇಳಪ್ಪ. ಶಶಿ ತರೂರ್ಗೆ ವ್ಯವಸ್ಥೆ ಮಾಡಿದ್ದ ನೀವು ಹೇಳಿಪ್ಪ. ಈ ಕಡೆ ನಿಂತಾಗ ಏನು ರಣಕಲಿಗಳಂತೆ ಅಬ್ಬರಿಸಿ ಬಿಡುವುದು, ಪ್ರಪಂಚವನ್ನೇ ಚಿನ್ನದಲ್ಲಿ ಕಟ್ಬಿಡ್ತೀವಿ ಅನ್ನೋ ಥರ. ಆ ಕಡೆ ಬಂದಾಗ ನಮಗೇನು ಗೊತ್ತಿಲ್ಲ ಅಂತ ಓಡಾಡೋದು. ಇಲ್ಲಿ ಬಂದಾಗ ರಾಜಕಾರಣ, ಅಲ್ಲಿ ಬಂದಾಗ ಇಲ್ಲ. ಮೂಢ ವಿಚಾರದಲ್ಲಿ ಯಾವನಾರು ಮಾತಾಡ್ಬಿಟ್ರೆ ಇದು ರಾಜಕಾರಣ ಅಲ್ಲ, ಇದು ರಾಜಕಾರಣ. ಇನ್ಯಾರು ಇದೆಲ್ಲ ರಾಜಕಾರಣ ಮಾಡಬಾರ್ದು ನೀವು. ಪೊಗಟ್ ವಿಚಾರದಲ್ಲಿ ಬಂದರೆ ಅದು ರಾಜಕಾರಣ ಅಲ್ಲ. ಏನು ಇವರೇ ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಬಂದವ್ರಂಗೆ ಯಾರು ಹೇಳಿರ್ತಾರ್ರಿ ಅಥ್ಲೆಟಿಗೆ? ಆ ಅಥ್ಲೆಟನ್ನು ಹೋಗದೆ ಇರೋಂಗೆ ತಡೆಯೋದು, ಆಕೆಗೆ ಪಾಸ್ಪೋರ್ಟ್ ಸಿಗ್ದಂಗೆ ಮಾಡಿಬಿಡೋದು, ಮತ್ತೊಂದು ಮಗದೊಂದು ಡ್ಯಾಶು ಮಾಡಿದರೆ ಯಾವೊಂದೋ ಪಿತೂರಿ ಸರಿ. ಮತ್ತು ಈ ಪಿತೂರಿಯನ್ನ ಈ ಸೋಕಾಲ್ಡ್ ಘನಂದಾರಿ ಪ್ರತಿಪಕ್ಷಗಳ ನಾಯಕರು, ಗ್ರೇಟ್ ಸ್ಪೋರ್ಟ್ಸ್ಮನ್, ಇದು ಏನು ವ್ಯಾಖ್ಯಾನಕಾರರುಗಳು, ಇವರು ದುಷ್ಟ ರಾಜಕಾರಣಿಗಳಂತಂದು ನಿಮ್ಮಿಂದಾನೇ ಈ ದೇಶದಲ್ಲಿ ಇವತ್ತು ಸ್ಪೋರ್ಟ್ಸ್ ಹಿಂಗಾಗಿರೋದು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೀವೇ ಮುದುರ್ಕೊಂಡು ಬೀಳೋ ವಯಸ್ಸು ಬಂದರು ಅಧ್ಯಕ್ಷರುಗಳ ಕೂತ್ಕೊಂಡಿದ್ದಕ್ಕೆ ಈ ಲೆವೆಲ್ಗೆ ಬಂದಿದ್ದು ಸ್ಪೋರ್ಟ್ಸ್ ಇಂಡಿಯಾಲಿ. ಇಲ್ದಿದ್ರೆ 130 ಕೋಟಿ ದೇಶದಲ್ಲಿ ಜನ ಇರೋ ಈ ದೇಶದಲ್ಲಿ ನಮಗೊಂದು 25 ಮೆಡ್ಲ್ ತರಕ್ಕೆ ಬರೆದಿರೋಂಥ ಯೋಗ್ಯತೆ ಇಲ್ಲ ನಮಗೆ ಅಂತಂದರೆ ಯಾಕಪ್ಪ ಆಯಿತು? 50 ವರ್ಷ ಆಳದವ್ರು ಉತ್ತರ ಕೊಡ್ರಿ. ಅವನಾರು ಒಬ್ಬ ಕೊಡ್ರಿ ಉತ್ತರ. ಅವನಾರು 50 ವರ್ಷ ಆಳದವನು ಯಾಕಾಯ್ತು ಈ ಪರಿಸ್ಥಿತಿ ಅಂತ? ನಿಮ್ಮಿಂದನೇ ಆಗಿರೋದು, ಕಚಡಗಳಿಂದ. 80 ವರ್ಷ ಆದರೂ ನಾನೇ ಅಧ್ಯಕ್ಷ, ನನ್ನ ಮಕ್ಕಳು ಮೊಮ್ಮಕ್ಕಳು, ನನ್ನ ಹೆಂಡತಿ ತಮ್ಮ ಟೀಮ್ ಮ್ಯಾನೇಜರು, ನನ್ನ ಬಾಮೈದ ಕೋಚ್ ಜೊತೆ ಅಸಿಸ್ಟೆಂಟ್ ಕೋಚು. ಅಯೋಗ್ಯರನ್ನು ತಗೊಂಬಂದು ಇವತ್ತು ದೊಡ್ಡ ನೇಷನ್ ಸೇವಿಯರ್ಸ್ ಥರ ಮಾತಾಡ್ತಾರೆ. ಪಿತೂರಿ ಮಾಡಿದ್ರು, ಯಾರು ಒಬ್ರು ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ. ಓಹೋ, ಈ ಕೊನೆ ಮ್ಯಾಚಿಗೆ 12 ಗಂಟೆ ಮೊದಲು ಪಿತೂರಿ ಮಾಡಿಬಿಟ್ರಾ? ಅಲ್ಲೇ ಬೇಕು ಅಂತ. ಅದೇ ಕೊನೆ ಮ್ಯಾಚ್ಗೆ ಕಾದ್ರು, ಲಾಸ್ಟ್ ಮ್ಯಾಚಿಗೆ ಇನ್ನು 12 ಅವರ್ಸ್ ಇದ್ದಾಗ ಪಿತೂರಿ ಮಾಡಿಬಿಟ್ರು. ಭಾರತಕ್ಕೆ ಪದಕ ಸಿಗಬಾರ್ದು ಅಂತ. ಏನು ಅದೇನು ಸೈಕಲ್ ಪಂಪ ತಗೊಂಬಿಟ್ಟು ಬಾಯಲ್ಲಿ ಇಟ್ಬಿಟ್ಟು ಹೊಡೆದ್ಬಿಟ್ರು ಅನ್ನೋಕ್ಕೆ ವೆಯ್ಟೇಜ್ ಮಾಡೋಕ್ಕೆ ಯಾವನರ್ವೆ ಅಂತ ಯೋಗ್ಯರು. ಹೇಳ್ತೀನಿ, ಸ್ಪೋರ್ಟ್ಸ್ ವಾಸ್ ಡೆಸ್ಟ್ರಾಯ್ಡ್ ಬೈ ಪಾಲಿಟಿಷಿಯನ್ಸ್. ಅದಕ್ಕೆ ಸುಪ್ರೀಂ ಕೋರ್ಟ್ ಒಳಗೆ ಬಂದಿದ್ದಾಗ ಕಂಡು ಅವನೆಲ್ಲ ಅಧ್ಯಕ್ಷ, ಅವನ ಅಧ್ಯಕ್ಷ, ಅವ್ರ ಮಗ ಅಧ್ಯಕ್ಷ, ಅವ್ರ ಅಪ್ಪ ಅಧ್ಯಕ್ಷ, ತಾತ ಅಧ್ಯಕ್ಷ. ನೆಟ್ಟಿಗೆ ಆಟ ಗೊತ್ತಿಲ್ದಿದ್ರು ಸರಿ, ಸಂಬಂಧಿಕರನ್ನೆಲ್ಲ ಫಾರಿನ್ ಟ್ರಿಪ್ಗಳು ತೆಗಿರಿ, ಎಲ್ಲರ ಪಾಸ್ಪೋರ್ಟ್ಗಳನ್ನು ನೋಡೋಣ, ಅದು ಯಾವ್ಯಾವ ಸ್ಪೋರ್ಟ್ಸಲ್ಲಿ ಹೋಗಿ ಬಂದಿದ್ದಾನೆ ಅಂತ. ಆಟಗಾರರು ಇಲ್ಲ. ಆಟಗಾರರು ಹೋಗೋ ಸಂಖ್ಯೆ ತಂಡಗಳಲ್ಲಿ, ವಿದೇಶದ ಆಟಗಳಲ್ಲಿ, ಕಾಮನ್ವೆಲ್ತ್, ಒಲಿಂಪಿಕ್ಸೋ, ಏಷ್ಯನ್ ಗೇಮ್ಸೋ ಯಾವುದಕ್ಕೋ, ನಮ್ಮ ಆಟಗಾರರ ಸಂಖ್ಯೆ 50, ಅದ್ರ ಜೊತೆಯಲ್ಲಿ ಹೋಗೋರ ಸಂಖ್ಯೆ 170. ಫಾರಿನ್ ಟೂರ್ಗಳನ್ನು ಹೊಡ್ಕೊಂಡು ಬಂದು ನಿಮ್ಮ ಮನೆ ಆಸ್ತಿ ಥರ ಟ್ರೀಟ್ ಮಾಡಿದ್ದಂಥ ಕಚಡ ರಾಜಕಾರಣಿಗಳು ಬಂದು ಇವತ್ತು ಮಾತಾಡ್ತಾರಂತೆ. ಇವತ್ತು ಅಯೋಗ್ಯರು. ಎಸ್.